ಮಹಿಳಾ ಮೀಸಲಾತಿ ಮಸೂದೆಗೆ ಬೆಂಬಲಿಸಿ ವಿಜಯಲಕ್ಷ್ಮಿ ತುಂಗಳ ಮನವಿ. ಹೌದು ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯಿಸಿದ ವಿಜಯಲಕ್ಷ್ಮಿ ಅವರು ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರತಿನಿಧಿತ್ವ ಕಲ್ಪಿಸುವ ಉದ್ದೇಶದಿಂದ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಯಾಗುತ್ತಿರುವುದು ಸ್ತ್ರೀ ಶಕ್ತಿಗೆ ಹೊಸ ಬಲ ನೀಡಲಿದೆ ಎಂದು ಬಿಜೆಪಿ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ತುಂಗಳ ತಿಳಿಸಿದ್ದಾರೆ. ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಈಗಾಗಲೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದರೂ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮೀಸಲಾತಿ ಇರಲಿಲ್ಲ. ಈ ಕೊರತೆಯನ್ನು ನೀಗಿಸುವ ದಿಕ್ಕಿನಲ್ಲಿ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಕೆಲವು ವರ್ಷಗಳಿಂದ ಈ ಮಸೂದೆ ಜಾರಿಗೆ ಪ್ರಯತ್ನಿಸುತ್ತಿದ್ದು, ಈಗ ಅದು ಕಾರ್ಯರೂಪಕ್ಕೆ ಬರುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಮಹಿಳೆಯರ ಲಿಂಗಾನುಪಾತವು ಸುಧಾರಿಸಿದ್ದು, 2014ಕ್ಕೂ ಮೊದಲು 1,000 ಪುರುಷರಿಗೆ 944 ಮಹಿಳೆಯರಿದ್ದರು. ಇದೀಗ ಅದು 1020ಕ್ಕೆ ಏರಿಕೆಯಾಗಿದೆ ಎಂದು ವಿವರಿಸಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲೂ ಮಹಿಳೆಯರ ಮುನ್ನಡೆ ಸಾಧಿಸುತ್ತಿದ್ದಾರೆ ಎಂದರು. ಮಸೂದೆಗೆ ಸಾರ್ವಜನಿಕರ ಬೆಂಬಲ ಅಗತ್ಯವಿದ್ದು 9667173333 ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಬೆಂಬಲ ಸೂಚಿಸುವಂತೆ ಮನವಿ ಮಾಡಿದರು. ಇದೇ 18ರಂದು ಹುನಗುಂದ ಪಟ್ಟಣದಲ್ಲಿ ಸ್ಕೂಟಿ ರ್ಯಾಲಿ ಮುಖಾಂತರ 19ರಂದು ಜಿಲ್ಲಾ ಮಟ್ಟದ ಮಹಿಳೆಯರ ಸಮಾವೇಶ ನಡೆಯಲಿದೆ. ಇದರ ಜೊತೆಗೆ ಸಹಿ ಸಂಗ್ರಹಣಾ ಅಭಿಯಾನವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಮಹಿಳೆ ಮುಂದೆ ಬರೋದು ಕಾರ್ಪೊರೇಟ್ ವಲಯದಲ್ಲಿ 500 ಕಂಪನಿ ಇದ್ರೆ ಅದ್ರಾಗ ಒಬ್ರು ಕಂಪಲ್ಸರಿ ಮಹಿಳೆಯರು ಅದಾರ. ಆಮೇಲೆ ಯಾವ ಕಂಪನಿ ಒಳಗ ಮಹಿಳೆ ಮುಖ್ಯಸ್ಥ ಅದಾರ ಅದು ಲಾಭದಾಯಕವಾಗಿ ನಡೀತಾ ಇದ್ದದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಯಾವ ವರ್ಗವನ್ನು ನೀವು ತಗೋರಿ, ಏನ ತಗೊಂಡ್ರು ಮಹಿಳೆ ತಮ್ಮ ಒಂದು ಛಾಪನ್ನ ಮೂಡಿಸಿದ್ದನ್ನ ನಾವು ನೋಡ್ತೀವಿ. ಬ್ಯಾಂಕಿಂಗ್ ವಲಯಕ್ಕೆ ಹೋದ್ವಿ ಅಂದ್ರೆ ಮೊದಲ ನಮ್ಮ ಉಳಿತಾಯ, ನಮ್ಮ ಸಾಸಿವೆ ಡಬ್ಬಿ, ಸಕ್ಕರೆ ಡಬ್ಬಿಗೆ ಮೀಸಲಾಗಿತ್ತು. ಆದ್ರೆ ಇವತ್ತ ಜನಧನ್ ಖಾತೆಗಳನ್ನು ತೆಗೆದು ನಾವೆಲ್ಲರೂ ಮಹಿಳೆಯರು ಬ್ಯಾಂಕಿಂಗ್ ವಲಯಕ್ಕೆ ಬಹಳಷ್ಟು ಹತ್ತಿರ ಆದಿವು. ಮತ್ ಸರ್ಕಾರದಿಂದ ಸಿಗುವಂತ ಎಲ್ಲ ಸಾಲ ಸೌಲಭ್ಯಗಳೊಳಗ ಬ್ಯಾಂಕಿಗೆ ಆ ದುಡ್ಡು ಕಟ್ಟುದು ತೆಗೆಯುದು ಎರಡನ್ನು ಕಂಪಲ್ಸರಿ ಮಾಡೋದ್ರಿಂದ ಮಹಿಳೆಯನ್ನ ಬ್ಯಾಂಕಿಂಗ್ ಬಹಳಷ್ಟು ಪರಿಚಯ ಮಾಡಿದ್ರು. ಇವತ್ತು ಕಳೆದ 1 ವರ್ಷದೊಳಗ ಆನ್ಲೈನ್ ಬ್ಯಾಂಕಿಂಗ್ ಮಾಡೋರು 24% ಮಹಿಳೆಯರು ಹೆಚ್ಚಾಗಿದ್ದನ್ನ ನಾವು ಈ ರೀತಿ ಡಿಜಿಟಲೀಕರಣದ ಪ್ರಗತಿಯನ್ನ ನಾವು ನೋಡ್ತೀವಿ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಅದನ್ನ ಯೂಸ್ ಮಾಡಿದ ನಮಗ ಎಷ್ಟು ಖುಷಿ ಆಗ್ತದೆ. ಈ ಡಿಜಿಟಲೀಕರಣ ನಮ್ಮ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ ಅನ್ನೋದಾಗ್ತದೆ. ಆಮೇಲೆ ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲ ಆಗ್ತಾಳೋ ಅವಾಗನೇ ಒಂದು ನಮಗ ಮಹಿಳೆಯರಿಗೆ ಒಂದು ಜಾಸ್ತಿ ಬೆಲೆ ಸಿಗ್ತದೆ ಅನ್ನೋದು ನಾವು ನೋಡುತ್ತಿದ್ದಾಗ, ಮುದ್ರಾ ಯೋಜನೆ ಒಳಗ 68% ಮಹಿಳೆಯರು ಸಾಲ ತಗೊಂಡಾರ ಮತ್ತು ತೀರಿಸ್ತಾ ಇದಾರ. ಸ್ಟ್ಯಾಂಡ್ ಅಪ್ ಯೋಜನೆ ಒಳಗೆ 84% ಮಹಿಳೆಯರೇ ಇದ್ದಾರೆ. ಎಲ್ಲಕ್ಕಿಂತ ಮಹಿಳಾ ಸಂಘಟನೆ ಒಳಗ ಒಂದ್ ದೊಡ್ಡ ಎಕ್ಸಾಂಪಲ್ ಅಂದ್ರ ಮಹಿಳಾ ಸ್ವಸಹಾಯ ಗುಂಪುಗಳು. 100 ಮಿಲಿಯನ್ ಮಂದಿ ಈ ಸ್ವಸಹಾಯ ಗುಂಪುಗಳಲ್ಲಿದ್ದು ಅವರೆಲ್ಲರೂ ಕೂಡ ದೇಶದ GDPಗೆ ಇವತ್ತ ಕಾಂಟ್ರಿಬ್ಯೂಷನ್ ಮಾಡ್ತಾರ ಅನ್ನೋದು ಬಹಳ ದೊಡ್ಡ ವಿಷಯ ಆಗ್ತದೆ. ಈ ರೀತಿಯಾಗಿ ಆರ್ಥಿಕವಾಗಿ ಅವರೆಲ್ಲ ಮುಂದ್ ಬಂದಾರ. ಮಹಿಳಾ ವಿಷಯ ಬಂದ್ಮೇಲೆ ಆರೋಗ್ಯ ಬಹಳ ಪ್ರಮುಖ ಆಗ್ತದೆ. ನಾವು ಯಾವತ್ತು ನಮ್ಮ ಮೆಡಿಕಲ್ ಪುಸ್ತಕದಾಗ ಓದ್ತೀವಿ 80% ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾರ. ಹಂಗ ಆಗ್ಬಾರದು ಅಂತ ಹೇಳಿ ಈಗ ನಮಗ ಮಾತೃವಂದನಾ ಯೋಜನೆ ಬಂದದ, ಮಾತೃತ್ವ ಸುರಕ್ಷತಾ ಯೋಜನೆ ಬಂದದ. ಅವರೆಲ್ಲ ಒಂದು ಯಾವುದೇ ದೇಶದೊಳಗೆ ಇಲ್ಲದೆ ನಮಗ 26 ವಾರಗಳ ಪ್ರಕಾರ ಮಾತೃತ್ವ ವೇತನ ಸಹಿತ ರಜೆ. ಇದು ಯಾವ ದೇಶದಲ್ಲಿ ಇಲ್ಲ ಅನ್ನೋದು ಬಹಳ ಒಂದು ಹೆಮ್ಮೆಯ ವಿಷಯ ಆಗ್ತದೆ. ನಾವು ಒಂದು ದೇಶದ ಆರೋಗ್ಯದ ವಿಚಾರಗಳನ್ನ ಗಮನಿಸಿದ್ರೆ ಆ ದೇಶದ ಆರೋಗ್ಯ ಒಂದು ಸಂಸ್ಥೆ ಎಷ್ಟು ಸರಿ ಅದ ಅನ್ನೋದು ನೋಡ್ಬೇಕಾದ್ರೆ ತಾಯಂದಿರ ಮರಣ ಪ್ರಮಾಣವನ್ನು ನೋಡ್ತೀವಿ. 2014ಕ್ಕಿಂತ ಮೊದಲ ತಾಯಂದಿರದ ಮರಣ ಪ್ರಮಾಣ 130. 1 ಲಕ್ಷ ಸಜೀವ ಜನನಗಳಾದಾಗ 1 ಲಕ್ಷ ಮಂದಿ ನಾರ್ಮಲ್ ಒಂದು ಬೇಬಿಯನ್ನ ತಗೊಂಡ್ರಂದ್ರೆ ಅವರಲ್ಲಿ 130 ಮಂದಿ ಮರಣ ಹೊಂದಿದ್ರು. 2024ರಾಗ ಈ ನಂಬರ್ 88ಕ್ಕೆ ಬಂದ. ಅಂದ್ರೆ ತಾಯಂದಿರ ಮರಣ ಬಹಳಷ್ಟು ಇಳಿಕೆ ಆಗುತ್ತೆ. ಇದು ತಾಯಂದಿರ ಒಂದು ಆರೋಗ್ಯ ಹೆಚ್ಚಾಗ್ತಿರೋದ್ ಕಡೆ ಗಮನವನ್ನ ತೋರಿಸ್ತದೆ. ಮತ್ತು ತಾಯಂದಿರಿಗೆ ಮೂಲಭೂತ ಸೌಕರ್ಯಗಳು ಬಹಳ ಬೇಕಾಗ್ತಾವ. ಯಾಕಂದ್ರೆ ತಾಯಿ ಯಾವುದೇ ಹೆಣ್ಮಗಳು ಯಾವುದೇ ಜವಾಬ್ದಾರಿ ಹೊತ್ತರು ತನ್ನ ಮನಿದ ಒಂದು ಕೆಲಸವನ್ನ ಮಾಡ್ಕೊಂಡನೆ ಎಲ್ಲಾನು ಮಾಡ್ಬೇಕಾದಂತ ಹೊತ್ತು ನಮ್ಮ ಭಾರತದೊಳಗಂತೂ ಐತಿ. ಇದೇ 18ನೇ ತಾರೀಕಿಗೆ
ಪ್ರತಿಯೊಂದು ಮಂಡಲದಲ್ಲಿ ಮಹಿಳೆಯರಿಂದ ಸ್ಕೂಟಿ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಹಾಗೂ ಈ ಜಿಲ್ಲೆಯಲ್ಲಿ ಒಂದು ಮಹಿಳಾ ಸಮಾವೇಶವನ್ನು ಆಯೋಜಿಸ್ತಾ ಇದ್ದೇವೆ. ಯಾಕಂತಂದ್ರೆ ನಾರಿ ಶಕ್ತಿ ಅಭಿನಂದನ್ ಪ್ರಯುಕ್ತ ಒಂದು ಮಹಿಳಾ ಸಮಾವೇಶವನ್ನು ಆಯೋಜಿಸ್ತಾ ಇದ್ದೇವೆ. ಅದು ಹುನಗುಂದ ಮತಕ್ಷೇತ್ರದಲ್ಲಿ. ಹೌದ್ರಿ ಸರ್, ಜಿಲ್ಲೆ ವತಿಯಿಂದ. ಹುನಗುಂದ ಮತಕ್ಷೇತ್ರದಲ್ಲಿ ಅದು ಇಳ್ಕಲ್ ಒಳಗ್ರಿ ಸರ್, ಇಳ್ಕಲ್ ಒಳಗೆ ಆಯೋಜಿಸ್ತಾ ಇದ್ದೇವೆ 19ನೇ ತಾರೀಕಿಗೆ. ಅದು ಪಾದಯಾತ್ರೆ ಮುಖಾಂತರ ಸ್ಟಾರ್ಟ್ ಆಗಿ ಆಮೇಲೆ ಒಂದು ಮಹಿಳಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಸರ್. ಅದಿನ್ನ ನಮ್ಗೆ ನಿಗದಿ ಆಗಿಲ್ರಿ ಸರ್. ಅವ್ರು ಬರೀ 19ನೇ ತಾರೀಕು ಅಂತ ಇಷ್ಟು ಕೊಟ್ಟಿದ್ದಾರೆ. ಅದನ್ನ ನಾ ಕೊಡ್ತೀನಿ ಸರ್, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ನಂತರ ಕೊಟ್ಬಿಡ್ತೀನಿ. ಗಾಂಧಿ ಚೌಕ್ಲಿಂದ ಗಾಂಧಿ ಸರ್ಕಲ್ ಅಂತ ಹೇಳ್ಯಾರ. ಫೈನಲ್ ಆಗ ಇವಾಗ ಫೈನಲ್ ಆಗ್ತದ್ರಿ. ನಿಮ್ಗೆ ನಿಮ್ಮ ಗ್ರೂಪಿಗೆ ಮೆಸೇಜ್ ಆಗ್ತದೆ 19ನೇ ತಾರೀಕು. ಇದರ ಜೊತೆಗೆ ಒಂದು ಸಹಿ ಒಂದು ಅಭಿಯಾನ ಒಂದು ಹಮ್ಮಿಕೊಂಡಿವ್ರಿ. ಅಂದ್ರೆ ಎಲ್ಲರೂ ಮಹಿಳೆಯರು ನಾವು ಇದೊಂದು ಅಧಿನಿಯಮಕ್ಕೆ ಒಂದು ಬದ್ಧರಾಗಿದ್ದೇವೆ ಅಂತ ಹೇಳಿ, ಸಪೋರ್ಟ್ ಇದೀವಿ ಅಂತ ಹೇಳಿ ಒಂದು ಸಹಿ ಹಾಕುವ ಒಂದು ಪ್ರೋಗ್ರಾಮ್. ಇದರ ಜೊತೆಗೆ ಒಂದು ಮಿಸ್ ಕಾಲ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಆ ನಂಬರ್ ಈಗಾಗಲೇ ಹೇಳಿದ್ದಾರೆ, 9667173333. ಈ ನಂಬರ್ಗೆ ಮಿಸ್ ಕಾಲ್ ಕೊಡುವ ಮೂಲಕ ನಾವೆಲ್ಲ ಮಹಿಳೆಯರು ಈ ಒಂದು ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ನಾವು ಬದ್ಧರಾಗಿದ್ದೇವೆ ಹಾಗೂ ನಾವು ಅದಕ್ಕೆ ಬೆಂಬಲವಾಗಿದ್ದೇವೆ ಅಂತ ಹೇಳಿ ಒಂದು ಮಿಸ್ ಕಾಲ್ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ನಾನು ಕೊನೆಯದಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ನಾರಿ ಶಕ್ತಿ ವಂದನ್ ಅಧಿನಿಯಮ ಇದೇನು ಹೊರಡಿಸ್ಯಾರಲ್ಲ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಾಗೂ ಮೋದಿ ಸರ್ಕಾರಕ್ಕೆ ನಾವು ನನ್ನ ಪರವಾಗಿ ಹಾಗೂ ಜಿಲ್ಲೆಯ ಎಲ್ಲ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಮಂಡಲದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ಸಹೋದರಿಯರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಒಂದು ವಿರಾಮವನ್ನು ಕೊಡುತ್ತೇನೆ. ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ, ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತೇನೆ. ಹಾಕ್ಬೇಕು, ಪುರುಷರು ಕೂಡ ನಿಮ್ಮ ಒಂದು ಸಬಲೀಕರಣಕ್ಕೆ ಕೆಲಸ ಮಾಡ್ತಾರಂತ ಅನಿಸಬಹುದು. ಆದ್ರೆ ಮಹಿಳೆಯರಿಗೆ ಅಧಿಕಾರ ಕೊಟ್ರೆ ಶಿಕ್ಷಣ, ಆರೋಗ್ಯ, ಪೋಷಣೆ, ಭದ್ರತೆ, ನೀರು, ನೈರ್ಮಲ್ಯ ಇಂಥ ವಿಚಾರಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಿಗ್ತದ. ಮಹಿಳಾ ಪರ ಯೋಜನೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ತಾವ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಇನ್ನ ಒಂದೊಂದೇ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ನಾವು ನೋಡೋದಾದ್ರೆ, ಶಿಕ್ಷಣ ಕ್ಷೇತ್ರದೊಳಗೆ ಯಾವುದೇ ಒಂದು ದೇಶದ ಪ್ರಗತಿ ಆಗ್ಬೇಕಾದ್ರೆ ಶಿಕ್ಷಣವೇ ಮೊದಲು ಅನ್ನೋದನ್ನ ನಾವೆಲ್ಲ ಒಪ್ಕೋತೀವಿ. ಸ್ವಾಮಿ ವಿವೇಕಾನಂದರು ಮೊದ್ಲಿಂದನೇ ದೇಶದ ಪ್ರಗತಿ ಆಗ್ಬೇಕಾದ್ರೆ ಮಹಿಳೆ ಕೂಡ ಪ್ರಗತಿಯೊಳಗ ಭಾಗವಹಿಸಬೇಕು ಅಂತ ಹೇಳಿದ್ದನ್ನ ಇಲ್ಲಿ ನಾವು ನೆನಪು ಮಾಡ್ಕೋಬಹುದು. ಇವತ್ತು ನಮ್ಮ ಮಾಧ್ಯಮಿಕ ಶಾಲೆಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರ ಒಂದು ಅಟೆಂಡೆನ್ಸ್ 80% ತನ ಹೋಗಿದೆ. ನಾವು ಉನ್ನತ ಶಿಕ್ಷಣವನ್ನು ನೋಡಿದ್ರ ಯಾವುದೇ ಮುಂದುವರಿದ ರಾಷ್ಟ್ರ ಅಮೆರಿಕಕ್ಕಿಂತ ಮುಂದದೀವಿ. ಅಮೆರಿಕಾದಾಗ 34% ಮಂದಿ ಉನ್ನತ ಶಿಕ್ಷಣಕ್ಕೆ ಹೋದ್ರೆ ನಮ್ಮಲ್ಲಿ 43% ಮಂದಿ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ. ಇನ್ನ ನೀವ್ ಯಾವತ್ತು ಪತ್ರಿಕೆಯಲ್ಲಿ ನೋಡ್ತೀವಿ ನಾವು, SLC PUC ಬಂದ್ರೆ ಬಾಲಕಿಯರ ಮೇಲುಗೈಯತ್ ನೀವ್ ಯಾವತ್ತೂ ಬರೀತೀರಿ. ಆಮೇಲೆ PUC ತಗೊಂಡ್ರೆ MBBS ಸೀಟ್ ತಗೊಳ್ಳೋದಾದ್ರೆ 62% ಅದರಲ್ಲಿ ವಿದ್ಯಾರ್ಥಿನಿಯರೇ ಇರ್ತಾರೆ. ನಾವು ಮೊನ್ನೆ ಚಂದ್ರಯಾನ ನೋಡಿದೀವಿ, ಅದರೊಳಗ 58 ಮಂದಿ ಮಹಿಳಾ ವಿಜ್ಞಾನಿಗಳಿದ್ರು, ನಿರ್ಣಾಯಕ ಪಾತ್ರವನ್ನು ಅವರು ವಹಿಸಿದ್ರು. ಜಗತ್ತಿನೊಳಗ ಪೈಲಟ್ಗಳು ನೋಡಿದ್ರ 5% ಮಹಿಳಾ ಪೈಲಟ್ ಅದ. ನಮ್ಮಲ್ಲಿ ಭಾರತದೊಳಗ 15% ಮಹಿಳಾ ಪೈಲಟ್ಗಳದ. ಮೋದಿಜಿ ಅವ್ರು ಬಂದ್ಮೇಗ ಸೈನಿಕ ಶಾಲೆಗಳೊಳಗ ಮಹಿಳೆಯರಿಗೆ ಒಂದ್ ಏನ್ ಅವಕಾಶ ಕೊಟ್ರು. ಇವತ್ತಿಗೆ 10 ಜನ ಲೆಫ್ಟಿನೆಂಟ್ ಆಗಿ ಅವರು ತರಬೇತಿ ಹೊಂದಾರ ಮತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊನ್ನೆ ಆಪರೇಷನ್ ಸಿಂಧೂರ್ ಒಳಗ ನಮ್ಮ ಯುದ್ಧ ಕ್ಷಿಪಣಿಗಳನ್ನ ನಮ್ಮ ಮಹಿಳೆಯರೇ ನಡೆಸಿದ್ರು. ಸೋಫಿಯಾ ಕುರೇಶಿ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಓಮಿಕಾ ಸಿಂಗ್ ಅವರು ಆ ಯುದ್ಧ ಕ್ಷಿಪಣಿಗಳನ್ನು ಮುನ್ನಡೆಸಿದ್ರು, ನಿರ್ಣಾಯಕ ಪಾತ್ರ ವಹಿಸಿದ್ರು ಅನ್ನೋದನ್ನ ಪತ್ರಿಕಾಗೋಷ್ಠಿಯಿಂದ ನಾವೆಲ್ಲರೂ ತಿಳ್ಕೊಂಡಿದೀವಿ. ಸಂತೋಷದ ವಿಷಯವನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಇದೇ ತಾರೀಖು 16 ಅಂದ್ರೆ ನಾಳಿಂದನೇ 16, 17, 18 ನಾರಿ ಶಕ್ತಿ ವಂದನ್ ಕಾಯ್ದೆ ಬಗ್ಗೆ ಚರ್ಚೆ ಮತ್ತು ಅಗತ್ಯವಾದ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಲು
ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂತಹ ಮೋದಿಜಿ ಅವರು ಅಧಿವೇಶನವನ್ನ ಕರೆದಿದ್ದಾರೆ. ಸೆಪ್ಟೆಂಬರ್ 23ರಂದು ನಾರಿ ಶಕ್ತಿ ವಂದನ್ ಕಾಯ್ದೆಯು ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ. ಈ ನಾರಿ ಶಕ್ತಿ ವಂದನ್ ಅಧಿನಿಯಮದ ಪ್ರಕಾರ ಸಂಸತ್ತಿನಲ್ಲಿ ಹಾಗೂ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡು 33% ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿರಬೇಕು ಎನ್ನುವುದೇ ಈ ಕಾಯ್ದೆಯ ಒಂದು ಉದ್ದೇಶ. ನಾವು ಈಗಾಗಲೇ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಆಗಿರುವುದನ್ನ ಕಂಡಿದ್ದೇವೆ. ಅನೇಕ ಬಾರಿ ಸ್ವಾತಂತ್ರ್ಯ ನಂತರ ಈ ಮಸೂದೆ, ಮಹಿಳಾ ಮೀಸಲಾತಿ ಅನ್ನೋ ಮಸೂದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬಂದಿದೆ. ಆದರೆ ಇದು ಅಂಗೀಕಾರ ಆಗಿದ್ದಿಲ್ಲ. ಕೆಲವೊಂದ್ಸಲ ಅದನ್ನ ಹರಿದು ಹಾಕಿದಂತ ಘಟನೆ ಕೂಡ ನಡೆದಿದ್ದನ್ನ ನಾವು ನೋಡಿದ್ದೇವೆ. ಯಾವುದೇ ಒಬ್ರು ಪ್ರಧಾನಿಯವರು ಈ ರೀತಿ ಮಹಿಳಾ ಮೀಸಲಾತಿಯನ್ನ ಕೊಡ್ತಾ ಇರೋದಕ್ಕೆ ಭಾರತವೇ ಮೊದಲು ಅಂತ ಹೇಳಿ ನನ್ಗೆ ಹೇಳಕ ಹೆಮ್ಮೆ ಅನಿಸ್ತದ. ನಾರಿಯರು ಇವತ್ತು ಎಲ್ಲಾ ಸ್ಥಾನದೊಳಗ ಮುಂದದಾರ. ಅವರು ಶಿಕ್ಷಕಿಯರು, ನ್ಯಾಯಾಧೀಶರು, ಅಧಿಕಾರಿಗಳು ಎಲ್ಲಾನು ಅದಾರ. ಆದರೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ, ಮಸೂದೆಗಳನ್ನು ಮಾಡುವಂತಹ, ಒಂದು ದೇಶಕ್ಕೆ ಚುಕ್ಕಾಣಿಯಾಗುವಂತ ಸ್ಥಳದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ತರುವುದು ಬಹಳಷ್ಟು ಅವಶ್ಯವಿತ್ತು. ಅಂತ ನಿರ್ಣಾಯಕ ಸ್ಥಾನಕ್ಕೆ ಮಹಿಳೆಯರು ಬರಬೇಕು ಅಂತೇಳಿ ಈ ಕಾಯ್ದೆ ಜಾರಿಗೆ ಬರ್ತಾ ಇದೆ. 6% ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ತಮ್ಮ ಅಧಿಕಾರವನ್ನು ಮಾಡಿದ್ದು ಹಾಗೂ ಆ ಕೆಲಸದಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದನ್ನು ನೋಡ್ತೀವಿ. ಸಾಕಷ್ಟು ಮಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಯಾರ, ನಗರಸಭೆ ಅಧ್ಯಕ್ಷರಾಗ್ಯಾರ. ತಮಗೆ ಕೊಟ್ಟಂತ ಕಾರ್ಯವನ್ನ ಅತ್ಯಂತ ಸಮರ್ಥವಾಗಿ ಅವರು ಮಾಡಿದ್ದನ್ನ ನಾವು ನೋಡಿದ್ದೇವೆ. ಆಮೇಲೆ ಈ ಒಂದು ಏನು ಕಾಯ್ದೆ ತರ್ತಾ ಇದ್ದಾರೆ, ಇವತ್ತೇ ಅದು ಬಂದದ್ದಲ್ಲ, ಇದು ಕಾಯ್ದೆ ಇವತ್ತು ಬಂದ್ರು ನಮ್ಮ ಮಹಿಳೆಯರು ಎಲ್ಲಾ ರೀತಿಯಿಂದ ಮುಂದ್ ಬರಬೇಕು, ಮಹಿಳಾ ಸಶಕ್ತೀಕರಣ ಆಗ್ಬೇಕು ಅಂತ ಹೇಳಿ ಕಳೆದ 10-12 ವರ್ಷಗಳಿಂದ ನಮ್ಮ ಮೋದಿಜಿಯವರು ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾರು ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗುವರೋ ಅವರೇ ಯೋಜನೆಯನ್ನ ಮಾಡುವಂಗಾಗ್ಬೇಕು, ಅಧಿಕಾರದ ಸ್ಥಾನದಲ್ಲಿ ಮಹಿಳೆ ಇರಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಈ 10-12 ವರ್ಷದಿಂದ ಒಂದ ಸಾಮಾಜಿಕ ಪರಿಸ್ಥಿತಿಯನ್ನು ನಾವು ವಿಚಾರ ಮಾಡಿದಾಗ, ಹೆಣ್ಣು ಹುಟ್ಟಿದ್ರ ಒಂದು ಹುಣ್ಣು ಅನ್ನುವಂತ ಒಂದು ವಿಚಾರ ಎಲ್ಲರ ತಲೆಯಾಗ ಬರ್ತಿತ್ತು. ಅಲ್ಟ್ರಾಸೌಂಡ್ ಬಂದಿತ್ತು, ಹೆಣ್ಣು ಮಗುನ್ ಗುರ್ತ ಮಾಡಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡುವಂತದ್ದು ಬಹಳಷ್ಟು ಮಟ್ಟಿಗೆ ಬಂದಿತ್ತು. ಒಂದ್ ಕಾಲದೊಳಗ ಅಂದ್ರ 2014ಕ್ಕಿಂತ ಮೊದಲು ಲಿಂಗಾನುಪಾತ 1000 ಪುರುಷರಿಗೆ 944 ಮಹಿಳೆಯರಿದ್ರು. ಪಂಜಾಬ್ದಲ್ಲಿ ಇದಕ್ಕಿಂತ ಕಡಿಮೆ ಒಂದು ಮಹಿಳೆಯರ ಸಂಖ್ಯೆ ಇತ್ತು. ಯಾವಾಗ ಮೋದಿಜಿಯವರು ಬಂದು ಒಂದು ಸಾಮಾಜಿಕ ಬದಲಾವಣೆ ಅಂತಂದ್ರು, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಯೋಜನೆಗಳನ್ನ ತಂದು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನಗಳನ್ನ ಹೆಚ್ಚು ಮಾಡಿದಾಗ ಇವತ್ತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ದನ್ನ ನಾವು ನೋಡ್ತೀವಿ. ಇವತ್ತು 1000 ಪುರುಷರಿಗೆ 1020 ಮಹಿಳೆಯರಿದ್ದಾರೆ. ಅಂದ್ರ ಒಂದು ಹೆಣ್ಣು ಕುಲವನ್ನ ಉಳಿಸಿದಂತದ್ದು ಒಂದು ಏನ್ ಕೀರ್ತಿ ನಮ್ಮ ಮೋದಿಜಿಯವರಿಗೆ